ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ನಾವು ಟೆಸ್ಟ್ ಸಿರೀಸ್ ಬಗ್ಗೆ ಮಾತಾಡೋಣ. ಟೆಸ್ಟ್ ಸಿರೀಸ್ ಕಡಿಮೆ ಬೆಲೆ ಒಳಗ ಟೆಸ್ಟ್ ಸಿರೀಸ್ ನ ಎಲ್ಲಿಂದ ಆರ್ಡರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಸ್, ಟೆಸ್ಟ್ ಸಿರೀಸ್ ಬಗ್ಗೆ ಬಹಳಷ್ಟು ಗೊಂದಲಗಳ ಇದಾವ. ಬಹಳ ವಿದ್ಯಾರ್ಥಿಗಳು ಟೆಸ್ಟ್ ಸಿರೀಸ್ ಜಾಯಿನ್ ಕೂಡ ಆಗತ್ತಿಲ್ಲ. ಬಟ್ ಟೆಸ್ಟ್ ಸಿರೀಸ್ ಏನೈತ್ಲಾ ಅದರಿಂದ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತೆ ನಿಮ್ ಪ್ರಿಪರೇಷನ್ ಲೆವೆಲ್ ಎಲ್ಲಿವರೆಗೂ ಬಂದದ ಅಂಡ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗ್ತದ. ಹಿಂಗಾಗಿ ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗ್ರಿ. ಈಗ ಇನ್ ಕೇಸ್ ನೀವೇನಾದ್ರು ದೊಡ್ಡ ಸಿಟಿ ಒಳಗಿದ್ದೀರಿ ಅಥವಾ ನಿಮ್ಮ ನಿಯರ್ ಬೈ ಏನಾರ ಒಳ್ಳೆ ಕ್ವಾಲಿಟಿ ಒಂದು ಬೆಸ್ಟ್ ಆದಂತ ಇನ್ಸ್ಟಿಟ್ಯೂಟ್ ಗಳಿದ್ದು ಅಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿ ಟೆಸ್ಟ್ ಸಿರೀಸ್ ನಿಮಗೆ ಸಿಗಾತಿದ್ರೆ ನೀವು ಅಲ್ಲೇ ಹೋಗಿ ಜಾಯಿನ್ ಆಗ್ರಿ. ಅದು ಇನ್ನೂ ಬೆಸ್ಟ್, ಅದು ಲೈವ್ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದ. ಇನ್ ಕೇಸ್ ನಿಮ್ಗೆ ಜಾಸ್ತಿ ದುಡ್ಡು ಹಾಕಕ್ ಆಗತ್ತಿಲ್ಲ, ಒಂದು ಫಿನಾನ್ಷಿಯಲಿ ಸಮಸ್ಯೆ ಐತಿ ಅಂಡ್ ಅದ್ರ ಜೊತೆಗೆ ನೀವು ಬೇರೆ ಬೇರೆ ಊರೊಳಗ ದೂರ ಇರ್ತೀರಿ, ನಿಮ್ಗಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ದೂರ ಆಗ್ತಾವು ಅಂದಾಗ ಅಂತ ಟೈಮ್ ಒಳಗ ಆರ್ಡರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನ ಶೇರ್ ಮಾಡ್ತೀನಿ. ಇನ್ನು ಟೆಸ್ಟ್ ಸಿರೀಸ್ ಬಗ್ಗೆ ನಿಮಗೆ ಗೊತ್ತದ, ಸೆಕ್ಷನಲ್ ಟೆಸ್ಟ್ ಸಿರೀಸ್ ಇರ್ತದ ಮತ್ತೆ ಫುಲ್ ಲೆಂತ್ ಟೆಸ್ಟ್ ಸಿರೀಸ್ ಅಂತ ಎರಡು ಟೈಪ್ ಸಿಗ್ತದ. ಏನು ಸೆಕ್ಷನಲ್ ಟೆಸ್ಟ್ ಸಿರೀಸ್ ಯಾವ ತರ ಇರ್ತೈತೆ ಅಂದ್ರೆ ಒಂದು ಸಬ್ಜೆಕ್ಟ್ ವೈಸ್ ಇರ್ತದ. ಅಂದ್ರೆ ಲೈಕ್ ಇವಾಗ ಒಂದು ಪಾಲಿಟಿ, ಇವಾಗ ಸಪೋಸ್ ನಿಮಗ ಎಕನಾಮಿ ಒಂದು ಅಷ್ಟಿಷ್ಟ ಆಗ್ತಿರಂಗಿಲ್ಲ ಅಥವಾ ಎಕನಾಮಿ ಒಂದ್ ಸ್ವಲ್ಪ ಪುವರ್ ಇರ್ತೈತಿ ಅನ್ಕೊಳ್ರಿ, ಅಥವಾ ಎಕನಾಮಿ ಮೇಲೆ ಸ್ವಲ್ಪ ಜಾಸ್ತಿ ಡೌಟ್ ಇರ್ತದ. ಆ ಟೈಮ್ ಒಳಗ ಅಥವಾ ಎಕನಾಮಿ ನಿಮ್ದು ಫಸ್ಟ್ ಪೂರ್ತಿ ಸಿಲೆಬಸ್ ನ ನೀವು ಕವರ್ ಮಾಡ್ಕೊಂಡಿರ್ತೀರಿ. ಸೊ ಎಷ್ಟ ಕರೆಕ್ಟ್ ಮಾಡ್ಬಹುದು ನಾನು ಅಂತ ಒಂದು ಕ್ಯೂರಿಯಾಸಿಟಿನ ಆಗಿರ್ಬೋದು ಅಥವಾ ಒಂದು ಪ್ರಾಕ್ಟೀಸ್ ಮಾಡ್ಬೇಕಾಗಿರ್ತದ. ಅಂತ ಟೈಮ್ ಒಳಗೆ ನೀವು ಎಕನಾಮಿ ಸಬ್ಜೆಕ್ಟ್ ಅಷ್ಟ ಒಂದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿರೀಸ್ ಅಂತಾರೆ ಇದಕ್ಕೆ, ಸೆಕ್ಷನಲ್ ಟೆಸ್ಟ್ ಸಿರೀಸ್ಗೆ. ಸೊ ಆತರ ಸಬ್ಜೆಕ್ಟ್ ವೈಸ್ ಇತ್ತಂದ್ರ ಅದು ಒಂದು ಸೆಕ್ಷನಲ್ ಟೆಸ್ಟ್ ಸಿರೀಸ್. ಅಂಡ್ ಫುಲ್ ಲೆಂತ್ ಟೆಸ್ಟ್ ಸಿರೀಸ್ ಅಂದ್ರ ಇವಾಗ ಎಕ್ಸಾಕ್ಟ್ಲಿ ಯಾವ ತರ ಒಂದು ಎಕ್ಸಾಮ್ ಇರ್ತೈತ್ಲಾ ನಿಮ್ದು UPSC 20 ಕ್ವಶನ್, ಒಂದು ಎನ್ವೈರನ್ಮೆಂಟ್, ಒಂದು 20 ಪಾಲಿಟಿಯಿಂದ, ಒಂದು 18 ಹಿಸ್ಟ್ರಿಯಿಂದ, ಈ ತರ ಫುಲ್ ಲೆಂತ್ ಟೆಸ್ಟ್ ಸಿರೀಸ್ ಏನಿಲ್ಲ ಎಕ್ಸಾಕ್ಟ್ಲಿ ಎಕ್ಸಾಮ್ ಯಾವ ತರ ಇರ್ತೈತ್ಲಾ UPSC ಪ್ರಿಲಿಮ್ಸ್ ಆ ತರ ಇರ್ತದ. ಸೊ ಈ ಮಾಕ್ ಟೆಸ್ಟ್ ಗಳನ್ನ ನೀವು ಆರ್ಡರ್ ಮಾಡ್ಕೊಂಡ್ ಮನಿ ಒಳಗ ಸಾಲ್ವ್ ಮಾಡಬಹುದು. ಕ್ವಶನ್ ಪೇಪರ್ ಇರ್ತದ, ಅದ್ರ ಜೊತೆಗೆ ಆನ್ಸರ್ ಒಂದು ಶೀಟ್ ಕೂಡ ನಿಮಗ ಪ್ರೊವೈಡ್ ಮಾಡಿರ್ತಾರ. ಜೊತೆಗೆ OMR ಶೀಟ್ ಕೂಡ ಇರ್ತದ. ಸೊ ಆಸ್ ಇಟ್ ಈಸ್ ಎಕ್ಸಾಮ್ ಒಳಗೆ ಯಾವ ತರ ನೀವು ಒಂದು ಎಕ್ಸಾಮ್ ಇರ್ತೈತಲ್ಲ ಅದ ಎನ್ವೈರನ್ಮೆಂಟ್ ನ ಮನಿ ಒಳಗೆ ಕ್ರಿಯೇಟ್ ಮಾಡ್ಕೊಂಡ ಅಷ್ಟೇ ಟೈಮ್ ಒಳಗ ಸೀರಿಯಸ್ ಆಗಿ ನೀವೇನಾದ್ರೂ ಟೆಸ್ಟ್ ಸಿರೀಸ್ ನ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಇವನ್ ನೀವು ಹೊರಗಡೆ ಹೋಗೋ ಅವಶ್ಯಕತೆ ಕೂಡ ಇರಂಗಿಲ್ಲ. ಅಂಡ್ ಕಡಿಮೆ ಬಜೆಟ್ ಒಳಗ ಬೇಕನ್ನೋರ್ಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್. ಅಂಡ್ ನಾ ಇವತ್ತ ವಿಷನ್ IAS ಒಂದು ಟೆಸ್ಟ್ ಸಿರೀಸ್ ಬಗ್ಗೆ ಮಾತಾಡ್ಲಿಕ್ಕತ್ತೇನೆ. ಅಂಡ್ ಜೊತೆಗೆ ನಿಮಗ್ ತೋರಿಸ್ತೇನೆ ನಾನು ಯಾವ ತರ ಅವ್ರದ್ದೊಂದು ಆನ್ಸರ್ ಕಾಪಿ ಎಲ್ಲ ಅವ್ರು ಕೊಟ್ಟಿರ್ತಾರೋ ಅಂತ ಹೇಳಿ. ಸೊ ಇಲ್ಲೇ ನೀವು ನೋಡಬಹುದು ಒಂದು ಟೆಸ್ಟ್ ಸಿರೀಸ್ ದ ಕ್ವಶನ್ ಪೇಪರ್ ಇರ್ತದ, ಅದ್ರ ಜೊತೆ OMR ಸೀಟ್ ಇರ್ತೈತಿ, ಅದ್ರ ಜೊತೆಗೆ ಈ ತರ ಒಂದು ಆನ್ಸರ್ ಕಾಪಿ ಕೂಡ ಅವ್ರು ಕೊಟ್ಟಿರ್ತಾರೆ ಎಂಡಿಗೆ ನಿಮ್ಗೆ ಚೆಕ್ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ಅವ್ರ ಆನ್ಸರ್ ಯಾವ ತರ ಕೊಟ್ಟಿರ್ತಾರೆ ಅಂದ್ರೆ ಒಂದು ಮ್ಯಾಪ್ ಅದ ಅವಶ್ಯಕತೆ ಇದ್ದಾಗ ಮ್ಯಾಪ್ಗಳು, ಮತ್ತೆ ಪ್ರತಿಯೊಂದು ಟಾಪಿಕ್ ನ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಂದ್ರೆ ಆ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ಟ್ವಿಸ್ಟ್ ಆಗಿ ಬಂದ್ರೂ ಕೂಡ ನಿಮ್ಗ ಹೆಲ್ಪ್ ಆಗ್ತದ, ಎಲ್ಲೂ ನೀವು ತಪ್ಪಂಗಿಲ್ಲ, ಅಷ್ಟು ಡೀಟೇಲ್ಡ್ ಆಗಿ ಕೊಡ್ತಾರ. ಇದೊಂಥರ ನಿಮಗ್ ಟೆಸ್ಟ್ ಸಿರೀಸ್ ಅಷ್ಟಲ್ಲ, ನೋಟ್ಸ್ ತರಾನು ವರ್ಕ್ ಆಗ್ತೈತಿ ನಿಮಗ. ಸೊ ಪ್ರತಿಯೊಂದು ಕ್ವಶನ್ಗೂ ಈ ತರ ಒಂದು ಆನ್ಸರ್ ಡಿಟೇಲ್ಡ್ ಆಗಿ ಅವರೊಂದು ಆನ್ಸರ್ ಕೊಟ್ಟಿರ್ತಾರ. ಹಿಂಗಾಗಿ ಇದೊಂದು ನೋಟ್ಸ್ ತರ, ಒಂದು ಕ್ವಿಕ್ ರಿವಿಷನ್ ನೋಟ್ಸ್ ತರ ಕೂಡ ನಿಮಗ ಹೆಲ್ಪ್ ಆಗ್ತದ. ನೀವು ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ಬಂದಾಗ ಕ್ವಶನ್, ಅದರದೊಂದು ಫೀಚರ್ಸ್ ಆಗಿರ್ಬೋದು, ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಸಿಸ್ಟಮ್, ಇದು ಎರಡು ಸಿಸ್ಟಮ್ ಬಗ್ಗೆನೂ ಅವರು ಡೀಟೇಲ್ಡ್ ಒಂದೇ ಒಂದು ಪ್ರಿಲಿಮಿನರಿ ಕ್ವಶನ್ಗೆ ಅವರು ಪೂರ್ತಿಯಾಗಿ ಒಂದು ಮೇನ್ಸ್ಗೆ ಹೆಲ್ಪ್ ಆಗ್ಬೇಕು ನಿಮ್ಗೆ, ಆ ತರ ಒಂದು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾರು. ಸೊ ನಿಮಗೇನಾದ್ರೂ ಈ ತರ ಒಂದು ವಿಷನ್ IAS ಆಗಿರ್ಬೋದು, ಫೋರಮ್ IAS ಆಗಿರ್ಬೋದು, ಬಹಳಷ್ಟು ಟೆಸ್ಟ್ ಸಿರೀಸ್ ಅದಾವ, ಇದನ್ನ ಪರ್ಚೇಸ್ ಮಾಡ್ರಿ ಅಂತ ನಾ ಹೇಳತ್ತಿಲ್ಲ. ಇದು ನನ್ನ ಫ್ರೆಂಡ್ ತಗೊಂಡಿದ್ಲು, ನಂಗೆ ಗೊತ್ತಿರೋಂತ ಒಬ್ರ ತಗೊಂಡಿದ್ದ ಕಾರಣ ಇದು ನಿಮಗೆಲ್ಲ ಹೆಲ್ಪ್ ಆಗ್ಬಹುದು ಅನ್ನೋ ಕಾರಣಕ್ಕಷ್ಟೇ ಈ ವಿಡಿಯೋ ಮಾಡತ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋದು ಅಲ್ಲ. ಸೊ ನೀವು ನಿಮಗ್ ಯಾವ್ದು ಕಂಫರ್ಟೇಬಲ್ ಅನಿಸ್ತೈತ್ಲಾ, ವಿಷನ್ IAS ಆಗಿರ್ಬೋದು, GS ಸ್ಕೋರ್ದವ್ರ ಆಗಿರ್ಬೋದು, ಇನ್ಸೈಟ್ ಆಗಿರ್ಬೋದು, ನಿಮಗ್ ಯಾವ ಟೆಸ್ಟ್ ಸಿರೀಸ್ ಬೆಸ್ಟ್ ಅನಿಸ್ತೈತ್ಲಾ ಆ ಟೆಸ್ಟ್ ಸಿರೀಸ್ ನ ನೀವು ಆರ್ಡರ್ ಮಾಡ್ಕೊಳ್ರಿ. ಅಂಡ್ ಗಣೇಶ್ ಬುಕ್ ಶಾಪ್ಸ್ ಇನ್ ಡೆಹಲಿ ಒಳಗ ಗಣೇಶ್ ಬುಕ್ ಶಾಪ್ಸ್ ಅಂತದ. ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳೋದಾದ್ರ 7562946513. ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡೋದರ ಮೂಲಕ ನೀವು ನಿಮ್ಗೆ ಯಾವ ಟೆಸ್ಟ್ ಸಿರೀಸ್ ಬೇಕಲ್ಲ ಅದನ್ನ ಆರ್ಡರ್ ಮಾಡ್ಕೋಬಹುದು. ಅಂಡ್ ಗಣೇಶ್ ಬುಕ್ ಸ್ಟಾಲ್ ಡೆಲ್ಲಿ ಅಂತ ಹೇಳಿ ಹಾಕಿದ್ರಿ ಅಂದ್ರೆ ಅವ್ರ ವೆಬ್ಸೈಟ್ ಕೂಡ ಓಪನ್ ಆಗ್ತೈತಿ, ಅಲ್ಲಿಂದಾನು ನೀವು ಚೆಕ್ ಮಾಡ್ಕೊಳ್ರಿ ನಿಮ್ಗೆ ಬೇಕಾದಂತ ಟೆಸ್ಟ್ ಸಿರೀಸ್ ಅಲ್ಲಿ ಐತೋ ಇಲ್ಲೋ. ಯಾಕಂದ್ರೆ ಇಲ್ಲಿ ನಂಗೆ ಗೊತ್ತಿರೋದು ವಿಷನ್ ಒಂದ ಅಂಡ್ GS ಸ್ಕೋರ್ ಮತ್ತೆ ಫೋರಮ್ IAS ಐ ಥಿಂಕ್. ಸೊ ಅದನ್ನ ಬಿಟ್ಟು ಬೇರೆ ಯಾವ್ದಾರ
ನಿಮಗ್ ಬೇಕಾಗಿದ್ರು ಒಂದ್ಸಲ ಅವ್ರ ಒಂದು ವೆಬ್ಸೈಟ್ ಒಳಗ್ ಹೋಗ್ರಿ. ಎಷ್ಟೆಲ್ಲಾ ಟೈಮ್ ನ ವೇಸ್ಟ್ ಮಾಡ್ತಿರ್ತೀರಿ, ಒಂದ್ 5 ನಿಮಿಷ ಟೈಮ್ ಹಾಕಿ ಚೆಕ್ ಮಾಡ್ರಿ, ಅಲ್ಲಿ ನಿಮಗ್ ಬೇಕಾಗಿರೋದು ಇತ್ತು ಅಂಡ್ ನಿಮ್ ಬಜೆಟ್ ಒಳಗ ಏನಾರ ಸಿಕ್ಕಿತ್ತು ಅಂತಂದ್ರ ಆರ್ಡರ್ ಮಾಡ್ಕೊಡ್ರಿ ಟೆಸ್ಟ್ ಸಿರೀಸ್. ಇದು ಒಂದ ಅಂತಲ್ಲ, ಬೇರೆ ಎಲ್ಲಿಂದ ನಿಮಗ್ ಆರ್ಡರ್ ಮಾಡ್ಕೊಳಕ್ ಸಿಕ್ಕ್ರೂ ದಯವಿಟ್ಟು ಟೆಸ್ಟ್ ಸಿರೀಸ್ ನ ನೆಗ್ಲಿಜೆಂಟ್ ನ ಮಾಡಕ್ ಹೋಗ್ಬೇಡ್ರಿ. ಬಹಳ ವಿದ್ಯಾರ್ಥಿಗಳನ್ನ ಕೇಳ್ತಿರ್ತೀರಿ ಪುಸ್ತಕಗಳನ್ನ ಎಲ್ಲಿಂದ ಪರ್ಚೇಸ್ ಮಾಡ್ಬೇಕು ಅಂಡ್ ಟೆಸ್ಟ್ ಸಿರೀಸ್ ಎಲ್ಲಿಂದ ತಗೋಬೇಕು ಅಂತ ಹೇಳಿ. ಸೊ ಲಕ್ಕಿಲಿ ನನ್ನ ಫ್ರೆಂಡ್ ತಗೊಂಡಿದ್ ನನಗೆ ಗೊತ್ತಾಯ್ತು, ಹಿಂಗಾಗಿ ಅವಳ ಕಡೆಯಿಂದ ನಾ ಒಂದು ಇನ್ಫಾರ್ಮೇಶನ್ ನ ತಗೊಂಡ್ಕಸ್ ನಿಮಗ್ ಶೇರ್ ಮಾಡಿದ್ದು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ವೆಬ್ಸೈಟ್ ಒಳಗೆ ಫಸ್ಟ್ ಹೋಗ್ರಿ, ಚೆಕ್ ಮಾಡ್ರಿ, ಅಲ್ಲಿಂದ ಒಂದಷ್ಟು ರಿವ್ಯೂ ಕೂಡ ಚೆಕ್ ಮಾಡ್ಕೊಡ್ರಿ. ಯಾಕಂದ್ರೆ ನೀವು ₹1 ಹಾಕತ್ತೀರಿ ಅಂದಾಗೂ ಕೂಡ ಬಹಳಷ್ಟು ಯೋಚನೆ ಮಾಡಿ ಹಾಕ್ಬೇಕಾಗ್ತದ. ಸೊ ರಿವ್ಯೂನ ನೋಡ್ಕೊಡ್ರಿ, ಆಮೇಲೆ ಅಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡ್ ಕಸ ನಿಮಗ್ ಬೇಕಾತಂದ್ರೆ ಆರ್ಡರ್ ಮಾಡ್ಕೊಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.